ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆಧಾರದ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ಸೊ ದಿನನಿತ್ಯ ನಾವು ತೋರಿಸ್ತಾ ಇದ್ದೀವಿ ಯಾವ್ಯಾವ ನಾಯಕರು ಒಳಗಡೆ ಹೋಗ್ತಾ ಇದ್ದಾರೆ ಅಂತ. ಇನ್ನೂ ಕೆಲವರು ಕೂಡ ಈ ಒಂದು ಪಟ್ಟಿಗೆ ಸೇರ್ಪಡೆ ಆಗ್ತಿರುವಂಥದ್ದು. ಯಾಕಂದರೆ ಇವತ್ತು ಎರಡೆರಡು ಪ್ರಕರಣಗಳು ದಾಖಲಾಗಿದೆ. ಒಂದು ಅಶೋಕ್ ವಿರುದ್ಧ, ಇನ್ನೊಂದು ಮುರುಗೇಶ್ ನಿರಾಣಿ ವಿರುದ್ಧ. ಇದು ಸಂಬಂಧಪಟ್ಟಾಗೆ ಮಾತಾಡಲಿಕ್ಕೆ ಡಿ ಬಿ ಚಂದ್ರೇಗೌಡರು ಇದ್ದಾರೆ, ಸಂಸದರು, ಬಿಜೆಪಿ ಮುಖಂಡರು, ಬಸವರಾಜ ಹೊರಟ್ಟಿ ಇದ್ದಾರೆ, ವಿಧಾನ ಪರಿಷತ್ ಸದಸ್ಯರು JDS ಮುಖಂಡರು, VR ಸುದರ್ಶನ್ ಇದ್ದಾರೆ, ವಿಧಾನ ಪರಿಷತ್ ಸದಸ್ಯರು, ಕಾಂಗ್ರೆಸ್ ಮುಖಂಡರು. ಮೂವರ ಜೊತೆ ಸಾಕಷ್ಟು ಮಾತಾಡೋಣ. ಅದಕ್ಕೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಈಗ ಯಡಿಯೂರಪ್ಪನವ್ರದ್ದಾಯಿತು, ಅಶೋಕದಾಯಿತು ಮಧ್ಯಾಹ್ನ. ಈಗ ಬಂದಿರುವಂಥದ್ದು ಮುರುಗೇಶ್ ನಿರಾಣಿ ಅವರ ಸುತ್ತ. ಅವರ ಮೇಲೂ ಕೂಡ ಡಿನೋಟಿಫಿಕೇಶನ್ ಆರೋಪ. ಈಗ ಸಚಿವ ಮುರುಗೇಶ್ ನಿರಾಣಿಗೂ ಕೂಡ ಕಂಟಕ ಶುರುವಾಗಿದೆ ಅಂತ ಅನಿಸ್ತಾ ಇದೆ. ಯಾಕಂದರೆ ದೇವನಹಳ್ಳಿ, ದಾಬಸ್ಪೇಟೆ, ಮಂಚಕಲ್, ಕುಪ್ಪೆ ಈ ಭಾಗದ ಕೈಗಾರಿಕಾ ಪ್ರದೇಶಗಳಲ್ಲಿ ಡಿನೋಟಿಫೈ ಮಾಡಿದ್ದಾರೆ ಅನ್ನುವಂಥ ಆರೋಪ. ಒಟ್ಟು 27 ಎಕರೆ ಡಿನೋಟಿಫಿಕೇಶನ್ ಆರೋಪ ಮುರುಗೇಶ್ ನಿರಾಣಿ ಅವರ ಸುತ್ತಾ ಇದೆ. ಕೈಗಾರಿಕೋದ್ಯಮಿ ಆಲಂ ಪಾಷಾರಿಂದ ಈ ಖಾಸಗಿ ದೂರು ದಾಖಲಿಸಲ್ಪಟ್ಟಿದೆ. ಈ ಪಾಷಾ ಅವರಿಗೇ ಈ ಭೂಮಿ ಸೇರಿತ್ತು ಅನ್ನುವಂಥದ್ದು. ಆಲಂ ಪಾಷಾ ಅವರಿಗೆ ಮಂಜೂರಾಗಿದ್ದ ಭೂಮಿನ ನಿರಾಣಿ ಡಿನೋಟಿಫೈ ಮಾಡಿದ್ರಂತೆ. ಲೋಕಾಯುಕ್ತ ಕೋರ್ಟ್ಗೆ ಪಾಷಾರಿಂದ ಖಾಸಗಿ ದೂರು ಸಲ್ಲಿಕೆಯಾಗಿದೆ. ನಾಳೆ ಅದರ ವಿಚಾರಣೆಗೆ ಬರುತ್ತೆ. ಅಂತೂ ಒಬ್ಬೊಬ್ಬರಾದ ಮತ್ತೊಬ್ಬರ ಮೇಲೆ ಈ ರೀತಿಯ ಆರೋಪಗಳು. ಈಗ ಮುರುಗೇಶ್ ನಿರಾಣಿ ಅವರ ಮೇಲೆ ಈ ಆರೋಪ. ಬನ್ನಿ, ಈ ಬಗ್ಗೆ ಹೆಚ್ಚಿನ ಮಾಹಿತಿನ ಪಡೆಯೋಣ. ನಮ್ಮ ಪ್ರತಿನಿಧಿ ಮಂಜುನಾಥ್ರಿಂದ. ಮಂಜುನಾಥ್, ಏನಿದೆ ಇವ್ರ ಮೇಲಿರುವಂಥ ಆರೋಪ? ಒಟ್ಟು 27 ಎಕರೆ ಡಿನೋಟಿಫಿಕೇಶನ್ ಆರೋಪ. ಅಂದರೆ ಮಧ್ಯಾಹ್ನ ತನಕ ಅಶೋಕ್ದಾಯಿತು, ಈಗ ಮುರುಗೇಶ್ ನಿರಾಣಿ ಸರದಿ. ಇನ್ನು ಮುಂದೆ ಯಾರು ಅಂತ? ಹೌದು ರಂಗನಾಥ್, ಭೂಚಕ್ರದ ಸುಳಿಗೆ ಒಬ್ಬ ಬಿಜೆಪಿಯ ಉರಿಯಾಳುಗಳು ಒಬ್ಬೊಬ್ಬರಾಗಿ ಬೀಳ್ತಾ ಇದ್ದಾರೆ, ಬಲಿ ಆಗ್ತಾ ಇದ್ದಾರೆ. ಇವತ್ತಿನ ಸರದಿ ಅಂದ್ರೆ ನಿನ್ನೆ ತನಕ ಗೃಹ ಸಚಿವ ಅಶೋಕ್ ಅವರಿಗೆ ಸುತ್ತಕೊಂಡಿತ್ತು. ಇವತ್ತು ಅವ್ರದ್ದು ಕೋರ್ಟ್ ಅಂದ್ರೆ ಲೋಕಾಯುಕ್ತ SP-ಗೆ ಒಂದು ಅದೇ ತನಿಖೆ ನಡೆಸಿ ವರದಿ ಕೊಡುವಂತ ಸೂಚಿಸಿದ ಬೆನ್ನಲ್ಲೇ ಇಂಥದ್ದೊಂದು ದಾಖಲೆ ಆ ಆದೇಶ ಹೊರದಿದ್ದ ಅರ್ಧ ತಾಸಿನಲ್ಲೇ ಇಂಥದ್ದೊಂದು ಮತ್ತೊಂದು ಭೂಚಕ್ರದ ದೂರು ಲೋಕಾಯುಕ್ತ ನ್ಯಾಯಾಲಯಕ್ಕೆ ತಲುಪಿದೆ. ಇವತ್ತು ಆ ದೂರನ್ನ ಸ್ವೀಕರಿಸಿದಂತ ಲೋಕಾಯುಕ್ತ ನ್ಯಾಯಾಲಯ ನಾಳೆಗೆ ಅದರ ವಿಚಾರಣೆಗೆ ಕೈಗೆತ್ಕೊಳ್ತೇನೆ ಅನ್ನುವಂತ ಮಾಹಿತಿ ನೀಡಿ ವಿಚಾರಣೆ ನಾಳೆಗೆ ಮುಂದೂಡಿದೆ. ಈ ಪ್ರಮುಖವಾಗಿ ಈ ಆಲಂ ಪಾಷಾ ಅನ್ನುವಂಥವ್ರು ಪಾಷಾ ಸ್ಪೇಸ್ ಇಂಟರ್ನ್ಯಾಷನಲ್ ಕಂಪನಿಯ MD ಆಗಿರುವಂತವ್ರು ಈ ದೂರು ದಾಖಲಿಸಿದ್ದಾರೆ. ಇವರು ಕೂಡ ಈ ಕೈಗಾರಿಕಾ ಪ್ರದೇಶಗಳಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡುವಂತಹ ಒಂದು ಕಂಪನಿಯ MD ಇವರು, ಕೈಗಾರಿಕೋದ್ಯಮಿ ಕೂಡ ಇವರು. ಸೊ ಅವರು ದೂರು ದಾಖಲಿಸಿರುವಂತೆ ದೇವನಹಳ್ಳಿ ಇಂಡಸ್ಟ್ರಿಯಲ್ ಏರಿಯಾ ಮತ್ತೆ ಡಾಬಸ್ಪೇಟೆ ಇಂಡಸ್ಟ್ರಿಯಲ್ ಏರಿಯಾಗಳಲ್ಲಿ ಸುಮಾರು 27 ಎಕರೆ ಭೂಮಿಯನ್ನ ಡಿನೋಟಿಫಿಕೇಶನ್ ಮಾಡಲಾಗಿದೆ. ನಾವು ಈ ಹಿಂದೆ KLDBಗೆ ಇದರ ಜಿಮ್ ಮೊನ್ನೆ ಅಷ್ಟೇ ಕೋಟ್ಯಾಂತರ ರೂಪಾಯಿ ಬಂಡವಾಳವನ್ನ ಆಕರ್ಷಿಸುವ ಸಲುವಾಗಿ ರಾಜ್ಯ ಸರ್ಕಾರ ಜಿಮ್ ಅನ್ನುವಂತ ಒಂದು ದೊಡ್ಡ ಬೃಹತ್ ಸಮಾವೇಶ ಮಾಡಿತ್ತು. ಆ ಸಮಾವೇಶದಲ್ಲಿ ನಮ್ಗೆ ಆಗ್ಬೇಕಾಗಿತ್ತು. ಅದರ ಜೊತೆಗೆ ಅವತ್ತು KLDBಗೆ ನಾವು ಹಣ ಕೂಡ ತುಂಬಿದ್ವಿ. ಆದ್ರೆ ತದನಂತರದಲ್ಲಿ ಆದಂತ ಬೆಳವಣಿಗೆಗಳಲ್ಲಿ ಸುಮಾರು 27 ಎಕರೆ ಭೂಮಿಯನ್ನ ಡಿನೋಟಿಫಿಕೇಶನ್ ಮಾಡಲಾಗಿದೆ ಅನ್ನುವಂತ ಆರೋಪವನ್ನು ಅವರು ಮಾಡಿದ್ದಾರೆ. ಈ ಅರ್ಜಿ ಪುನಃ ನಾಳೆ ವಿಚಾರಣೆಗೆ ಬಂದಂತ ಸಂದರ್ಭದಲ್ಲಿ ಎಲ್ಲ ರೀತಿಯ ಮಾಹಿತಿಗಳನ್ನ
ಮಾಧ್ಯಮಗಳಿಗೆ ಕೊಡಲಾಗುತ್ತೆ ಅನ್ನುವಂತ ಮಾಹಿತಿ ಕೂಡ ಸುವರ್ಣ ನ್ಯೂಸ್ಗೆ ಖಚಿತಪಡಿಸಿದ್ದಾರೆ ರಂಗನಾಥ್. ಓಕೆ ಮಂಜುನಾಥ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಒಟ್ಟು 27 ಎಕರೆ ಡಿನೋಟಿಫಿಕೇಶನ್ ಆರೋಪ, ಅದು ಬೃಹತ್ ಕೈಗಾರಿಕಾ ಸಚಿವ ನಿರಾಣಿಯವರ ಮೇಲೆ. ಲೋಕಾಯುಕ್ತ ಕೋರ್ಟ್ಗೆ ಈಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ಖಾಸಗಿ ದೂರೊಂದು ದಾಖಲಾಗಿದೆ. ಇನ್ನು ಭೂ ಹಗರಣದ ಸುಳಿಗೆ ಅಶೋಕ್ ಕೂಡ ಸಿಲುಕು ಹಾಕೊಂಡಿದ್ದಾರೆ. ಈಗ ಅಶೋಕ್ ತಲೆ ಮೇಲೆ ಕತ್ತಿ ತೂಗುತ್ತಾ ಇದೆ. ಯಾಕಂದರೆ ಲೋಕಾಯುಕ್ತ ಕೋರ್ಟ್ ಈಗಾಗಲೇ ಅವರ ವಿರುದ್ಧ ತನಿಖೆಗೆ ಆದೇಶವನ್ನು ನೀಡಿದೆ. ಡಿನೋಟಿಫಿಕೇಶನ್ ಪ್ರಕರಣದ ಕುರಿತಂತೆ ತನಿಖೆ ನಡೆಸಿ ನವೆಂಬರ್ 5ರ ಒಳಗೆ ವರದಿ ನೀಡಿ ಅಂತ ಲೋಕಾಯುಕ್ತ ಎಸ್ಪಿಗೆ ನಿರ್ದೇಶನವನ್ನು ನೀಡಲಾಗಿದೆ. ಸಚಿವ ಅಶೋಕ್ ವಿರುದ್ಧ ಲೋಕಾಯುಕ್ತ ವಿಶೇಷ ಕೋರ್ಟ್ನಲ್ಲಿ ಜಯಕುಮಾರ್ ಹಿರೇಮಠ್ ಅನ್ನುವರು ಖಾಸಗಿ ದೂರನ್ನು ದಾಖಲಿಸಿದರು. ಇವತ್ತು ಈ ದೂರನ್ನು ಕೋರ್ಟ್ ವಿಚಾರಣೆಗೆ ಸ್ವೀಕರಿಸಿತು, ತನಿಖೆಗೆ ಆದೇಶ ನೀಡಿತು. ಬೆಂಗಳೂರಿನ ಹೊರವಲಯದ ಲೊಟ್ಟಗೊಲ್ಲನಹಳ್ಳಿಯಲ್ಲಿ 14 ಗುಂಟೆ ಹಾಗೂ ರಾಜವಿಲಾಸ್ ಕಾಲೋನಿಯಲ್ಲಿ 9.12 ಗುಂಟೆ ಜಮೀನನ್ನು ಸಚಿವ ಅಶೋಕ್ ಡಿನೋಟಿಫೈ ಮಾಡಿಸ್ಕೊಂಡು ನಂತರ ತಮ್ಮ ಹೆಸರಿಗೆ ನೋಂದಣಿ ಮಾಡಿಸ್ಕೊಂಡಿದ್ದರು. ಇದರಿಂದ ಸರ್ಕಾರದ ಬೊಕ್ಕಸಕ್ಕೆ 50 ಕೋಟಿ ನಷ್ಟವಾಗಿದೆ ಅಂತ ದೂರುದಾರರು ಆರೋಪಿಸಿದ್ದಾರೆ. ಪ್ರಕರಣದಲ್ಲಿ ಯಡಿಯೂರಪ್ಪ ಅವರನ್ನು 2ನೇ ಆರೋಪಿಯನ್ನಾಗಿ ಮಾಡಲಾಗಿದೆ. ಮೊಕದ್ದಮೆ ಹೂಡಿದ್ರು ಜಯಕುಮಾರ್ ಹಿರೇಮಠ್ ಅವರು. ಅದ್ರ ಬಗ್ಗೆ ಏನು ಆರ್ಡರ್ ಮಾಡಬೇಕು ಅಂತ ಹೇಳಿ ಆಜ್ಞೆಗೆ ಇವತ್ತಿತ್ತು. ಇವತ್ತು ಮಾನ್ಯ ನ್ಯಾಯಾಧೀಶರು ನಮ್ಮ ವಾದಗಳನ್ನು ಆಲಿಸಿ ದಾಖಲೆಗಳನ್ನು ಪರಿಶೀಲಿಸಿ ಇದು ಪೊಲೀಸರು ವಿಚಾರಣೆ ಮಾಡಿ ವರದಿ ಸಲ್ಲಿಸಲಿಕ್ಕೆ ಯೋಗ್ಯವಾದಂಥ ಪ್ರಕರಣ ಆಗಿದೆ ಅಂತ ಹೇಳಿ ಲೋಕಾಯುಕ್ತದ SP ಪೊಲೀಸರಿಗೆ ಅದನ್ನು ಸೆಕ್ಷನ್ 156(3) ಕ್ರಿಮಿನಲ್ ಪ್ರೊಸೀಜರ್ ಪ್ರಕಾರ ಕಳಿಸಿದ್ದಾರೆ. ಅದರ ಪರಿಣಾಮ ಏನಂದರೆ ಅವರು ಅದನ್ನು ಅಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಕೋ FIR ಆಗುತ್ತೆ. FIR ಆಗಿ ಅವರು ಇನ್ವೆಸ್ಟಿಗೇಷನ್ ಮಾಡಿ 5/11/2011ಕ್ಕೆ ಅದರೊಳಗೆ ಕೋರ್ಟ್ಗೆ ವರದಿ ಸಲ್ಲಿಸಬೇಕು ಅಂತ ಹೇಳಿ ಆರ್ಡರ್ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ DB ಚಂದ್ರೇಗೌಡರು, ಬಸವರಾಜ ಹೊರಟ್ಟಿ ಮತ್ತು VR ಸುದರ್ಶನ್ ಏನು ಹೇಳ್ತಾರೆ ನೋಡೋಣ. ಅದಕ್ಕಿಂತ ಮೊದಲು ಒಂದು ಪುಟ್ಟ ವಿರಾಮ.